ಮಂಡ್ಯ ಜಿಲ್ಲಾಡಳಿತದಿಂದ ಮಾರ್ಚ್ 7ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಯೋಜಿಸಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ಬಗ್ಗೆ ಹಾಗೂ ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತು ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲರೂ ಭಾಗವಹಿಸುವಂತೆ ಡಾ. ಬಿ.ಆರ್. ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾತಿ, ವರ್ಗ, ಧರ್ಮ, ಲಿಂಗ ಆಧಾರಿತ ತಾರತಮ್ಯ, ಅಸಮಾನತೆ, ದೌರ್ಜನ್ಯಗಳನ್ನು ನಿರ್ಮೂಲನೆಗೊಳಿಸಿ ಸಮಾನತೆ ಸಾಧಿಸಿ ರಾಷ್ಟ್ರದ ಏಕತೆ ಮತ್ತು ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯ, ಜವಾಬ್ದಾರಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಎಂದರು. ಆದ್ದರಿಂದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ನಾಗರಿಕರು, ಪದವೀಧರರು, ಯುವ ಸಮೂಹ, ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ಕನ್ನಡಪರ, ರೈತಪರ, ದಲಿತರ ಸಂಘಟನೆಗಳು, ಜನಪ್ರತಿನಿಧಿಗಳು ತಪ್ಪದೇ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. 7/3/2026 ಶನಿವಾರ ಅಂದರೆ ನಾಳೆ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977 ರೆಡ್ ವಿತ್ ದಿ ಅನ್ಟಚಬಲ್ ಅಫೆನ್ಸ್ ಆ್ಯಕ್ಟ್ ಈ ಕಾಯ್ದೆಯಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಗಳನ್ನು, ದೌರ್ಜನ್ಯ ಪ್ರಕರಣಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ತಡಿಬೇಕು ಅಂತಕ್ಕಂಥ ಏನು ನಿರ್ದೇಶನ ಇದೆ ಮತ್ತು ಭಾರತ ಸಂವಿಧಾನದ ಅನುಚ್ಛೇದ 17ರ ಆದೇಶ ಏನಿದೆ ಅದರ ಅನ್ವಯ ನಾಳೆಗೆ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟ ಮತ್ತು ಕಾನೂನು ಅರಿವು ಜಾಗೃತಿ ಕಾರ್ಯಾಗಾರವನ್ನು ನಾಳೆ ಹಮ್ಮಿಕೊಂಡಿದೆ ಜಿಲ್ಲಾಡಳಿತ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಅಂದರೆ ಕಾಯ್ದೆ ಬಂದು 1989, ಆಲ್ರೆಡಿ 36 ವರ್ಷ ಆಯಿತು. 95 ರೂಲ್ಸ್ ಬಂದು ಆಲ್ರೆಡಿ ಹೆಚ್ಚು ಕಡಿಮೆ 30 ವರ್ಷ ಆಯಿತು. ಆದರೂ ಸಹ ಇದನ್ನು ರಾಜ್ಯಾದ್ಯಂತ ಇದು ಕೇಂದ್ರ ಸರ್ಕಾರದ ಕಾಯ್ದೆ ಆಗಿದ್ದರೂ ಸಮೇತ ಎಲ್ಲ ರಾಜ್ಯಗಳಿಗೂ ಪವರ್ಸ್ನ ಕಾನೂನು ಕೊಟ್ಟಿದೆ. 1995 ರೂಲ್ಸ್ ಆಗಿದೆ ಮತ್ತು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977 ಬಂತು. ಇಷ್ಟೆಲ್ಲ ಇದ್ರೂ ಸಹ ಯಾವುದೇ ರಾಜ್ಯಗಳು ಅಥವಾ ಯಾವುದೇ ಜಿಲ್ಲಾಡಳಿತಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಯಾರೂ ಇಷ್ಟೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿರಲಿಲ್ಲ. ಅದಕ್ಕೆ ನಾವು ಮೊದಲಿಗೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಕಾನೂನು ಸುವ್ಯವಸ್ಥೆಯನ್ನು ಜಾಗೃತಿಗೊಳಿಸಿ ನಾಗರಿಕರಿಗೆ ಅಲ್ಲಿನ ಯಾವ ರೀತಿ ಕಾನೂನುಗಳಿದ್ದಾವೆ, ಯಾವ ರೀತಿ ಸಾಮರಸ್ಯದಿಂದ ಹೋಗಬೇಕು ಅಂತ ತಿಳುವಳಿಕೆ ಕೊಡಿಸ್ಬೇಕು, ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ತೀರ್ಮಾನ ತಗೊಂಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಈ ಮೂಲಕ. ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಭಾರತ ಒಂದು ಇಟ್ ಇಸ್ ಎ ಸಬ್ ಕಾಂಟಿನೆಂಟ್ ಕಂಟ್ರಿ. ಇಂಡಿಯಾ ಇಸ್ ದ ಸಬ್ ಕಾಂಟಿನೆಂಟ್ ಕಂಟ್ರಿ. ಭಾರತವನ್ನು ಉಪಖಂಡ ಅಂತ ಕರೀತಾರೆ. ಇಲ್ಲಿ ಜಗತ್ತಿನ ಎಲ್ಲ ಧರ್ಮಗಳು, ಜಗತ್ತಲ್ಲಿ ಎಲ್ಲೂ ಇರದಿರತಕ್ಕಂಥ ಜಾತಿಗಳು, ಕ್ಲಾಸ್ ಸೊಸೈಟಿ, ಕ್ಯಾಸ್ಟ್ ಸೊಸೈಟಿ, ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ವಿಭಿನ್ನತೆಯಿಂದ ಕೂಡಿದ್ರು ಸಮೇತ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕರೀತಾರೆ. ಅಂಥ ದೇಶದಲ್ಲಿ ಈ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಬೇಕೋ ಬೇಡವೋ ಅದು ಬಂದ್ಬಿಟ್ಟಿದೆ. ಜಾತಿ ಆಧಾರಿತವಾಗಿ ಅನ್ಟಚಬಿಲಿಟಿ ಪ್ರಾಕ್ಟೀಸು ಅದನ್ನು ಎರಾಡಿಕೇಷನ್ ಮಾಡಬೇಕು, ನಿರ್ಮೂಲನೆ ಮಾಡಬೇಕು, ವ್ಯಾನಿಷ್ ಮಾಡಬೇಕು ಅಂತ ಕಾರಣಕ್ಕೆ ಭಾರತ ಸಂವಿಧಾನವನ್ನು ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಆವತ್ತಿನ ದೇಶದ ಎಲ್ಲ ನಾಯಕರುಗಳು ಇದನ್ನು ಒಪ್ಪಿಕೊಂಡು ಅನುಚ್ಛೇದ 17ರ ಅಡಿಯಲ್ಲಿ ನಿಷೇಧಗೊಳಿಸಲಾಗಿದೆ, ನಿರ್ಮೂಲನೆಗೊಳಿಸಲಾಗಿದೆ ಅಂತ ಸಂವಿಧಾನದಲ್ಲಿ ಜಾರಿಯಾಗಿದೆ. ಆದರೆ ನಾಗರಿಕರಿಗೆ ತಿಳುವಳಿಕೆ ಬರಬೇಕು ಅಂತಂದಾಗ ದೇರ್ ಶುಡ್ ಬಿ ಎವಲ್ಯೂಷನ್. ಅದು ಕಾಲಕ್ರಮೇಣ ಆಗುವಂಥದ್ದು. ಅಂಥ ಸಂದರ್ಭ ಕಾನೂನುಗಳು ಇವತ್ತು ಅದ್ರ ಬಗ್ಗೆ ಕಾನೂನು ಅರಿವು ಮೂಡುವಂಥ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ. ಗೋಷ್ಠಿಯಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಎಚ್.ಜಿ. ಗಂಗಾಧರ್, ಡಿಸಿ ಮಹೇಂದ್ರ, ಶಿವರಾಜ್ ಮರಳಿಗ, ಲೋಕೇಶ್, ವೆಂಕಟೇಶ್, ಮಹೇಶ್, ಸಿವೈ ನಿತ್ಯಾನಂದ, ಸುರೇಶ್ ಇದ್ದರು.